ಹನುಮಂತ ಅವರ ತಾಯಿ ಇವತ್ತು ನಮ್ಮ ಜೊತೆ ಇದ್ದಾರೆ. ತಮ್ಮ ಮಗನ ಖುಷಿ ಬಗ್ಗೆ ಯಾವ ರೀತಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಈಗ ನೀವು ನಿಮ್ಮ ಮಗ ಈಗಾಗಲೇ ಬಿಗ್ ಬಾಸ್ನಲ್ಲಿ ಆಗಿರೋದು, ಸರಿಗಮಪ ಆಗಿರುವುದು, ಏನೋ ಹಲವಾರು ಸಾಧನೆಯನ್ನು ಮಾಡಿದ್ದಾರೆ, ಗೆಲುವನ್ನು ಸಾಧಿಸಿದ್ದಾರೆ. ನಿಮ್ಗೇನು ಅನಿಸ್ತಾ ಇದೆ ಇದ್ರ ಬಗ್ಗೆ? ನಮಗೆ ಭಾಳ ಖುಷಿ ಅನಿಸ್ತಪ್ಪ. ನಮ್ಗೆ ಭಾಳ ಖುಷಿಲಿಂದ ನನ್ನ ಮಗಗ ಇಡೀ ಕರ್ನಾಟಕನ ಗೆದ್ದಿಸ್ಕೊಂಡ್ ಬಂದಾರ ಅಂತೇಳಿ ನಾವು ಭಾಳ ಹರಸ್ಬಿಟ್ಟು ಭಾಳ ಖುಷಿಲಿಂದ ಎಲ್ಲ ಯಾರು ಗೆದ್ರು ನನ್ನ ಮಗನ ಅಂತೇಳಿ ನಾವು ಖುಷಿ ಪಡೆದ ಕುಂತ್ಕೊಂಡಿದ್ವಿ. ಅಷ್ಟು ಹರಸ್ಲಿಂದ ಬಂದು ನೋಡ್ಕೊಂಡು ಅಷ್ಟೇಲಿಂದ ನಮ್ಗೆ ಅಭಿಪ್ರಾಯ ಕೊಟ್ಟು ಬಂದೀವ್ರಿ. ನಾವು ಭಾಳ ಖುಷಿ ಆಗೈತಿ ಸರ್. ಈಗ ನೀವು ಕೂಡ ಮಗನ ಒಂದು ಶೋನಲ್ಲಿ ಅಂದ್ರೆ ಭಾಗವಹಿಸಿದ್ರಿ, ಬಿಗ್ ಬಾಸ್ ಮನೆಗೆ ಹೋಗಿದ್ರಿ, ಅಲ್ಲಿ ನಿಮ್ಗೆ ಏನ್ ಅನಿಸ್ತೀವಿ ಹೋದಾಗ? ಆ ಮನೆ ನೋಡ್ಕೊಂಡು ಭಾಳ ಖುಷಿ ಪಡಿದ್ವಿ. ಅದು ಇಂಥ ಮನೆ ಯಾವಾಗ ಹಾಕ್ತಾನೆಪ್ಪ ಅಂತ ನಮ್ಮ ಮಾತನಾಡ್ಸದ ಅಂದಿಲ್ಲ ನನ್ನ ಮಗ. ಅಂತ ಮನೆ ಅಲ್ಲ, ಅಂತ ಮನೆಗೆ ಬಂದ್ಯಪ್ಪ ನೀ ಬಂದಿದ್ಕ ಇಲ್ಲಿಕರ ನಾವು ಏನು ನೋಡ್ತಿದ್ದ ನನ್ನ ಮಗನೇ ಯಾರಿದ್ರು ಅಣ್ತಮ್ಮರು ಅಕ್ಕಂಗೆ ಯಾರಾಗಿ ಬಾ ದಿನ ಓದಿಲ್ಪಯಪ್ಪ ಚೆಂದಾಗಿ ಆಟ ಆಡಿ ಬಾ ಅಂತೇಳಿ ಅಂದಿದ್ದು ಖರೆ ನಾನು. ಅದೇ ನಿಮ್ಮ ಮಗ ಗೆಲುವು ಸಾಧಿಸ್ತಾನ ಅನ್ನೋದು ನಿಮಗೆ ನಂಬಿಕೆ ಇತ್ತು? ನಮಗೇನು ನಂಬಿಕೆ ಇದ್ದಿದ್ದಿಲ್ಲ, ಆಗ ನಮ್ಮ ತಿಳಿಯಾಗನೇ ಇಲ್ಲ. ಯಾರು ಗೆದ್ರು ಅಷ್ಟ ಅಂತೇಳಿ ನಾವೇನು ಬರೇ ನಮ್ಗೇನು ತಿಳಿತೈತೆ ಟಿವಿ ನೋಡ್ತಿದ್ವಿ, ಸುಮ್ಮನೆ ಕುಂದಿರ್ತಿದ್ವಿ. ಆತ ಯಾರು ಗೆದ್ರು ಅಷ್ಟನ ಅಂತಂತೀವಿ. ನನ್ನ ಮಗನ ಗೆದ್ದು ಬರ್ತಾನ ಅನ್ನೋದು ನಮ್ಮ ತಿಳಿಯಾಗ ಇಲ್ಲ, ಆ ಭಾವನೆನೇ ಇಲ್ಲ ನಮಗೆ. ಒಂದೇ ರೀತಿಯಿಂದ ಒಂದೇ ಮನೆ ಓಕೆ, ಎಲ್ಲರೂ ನನ್ನ ಮಕ್ಕಳೇ, ಯಾರು ಗೆದ್ದರು ಗೆಲುವು ಸಾಧಿಸಿದರೆ ಅದು ಮುಖ್ಯ ಅನ್ನೋ ಒಂದು ರೀತಿಯಲ್ಲಿ ಕೂಡ ಇವತ್ತು ಇವರು ನಮ್ಮ ಜೊತೆ ಮಾತಾಡಿದರು. ಈರನಗೌಡ ಪಾಟೀಲ್, ಅಶ್ವಗ ನ್ಯೂಸ್, ಹಾವೇರಿ.